ಕನಿಷ್ಠ ವೇತನಕ್ಕಾಗಿ ಒತ್ತಾಯಿಸಿ ಗ್ರಾಮ ಪಂಚಾಯತ್ ನೌಕರರ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಗ್ರಾಮ ಪಂಚಾಯತ್ ನೌಕರರು ತಮ್ಮ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಅಖಿಲ ಕರ್ನಾಟಕ ಹೋರಾಟದ ಭಾಗವಾಗಿ ರಾಮದುರ್ಗ ತಾಲೂಕಾ ಪಂಚಾಯತ್ ಆವರಣದಲ್ಲಿ ಸೇರಿ ಪ್ರತಿಭಟನೆ ನಡೆಸಿ 31,000 ರೂಪಾಯಿ ಕನಿಷ್ಠ ವೇತನ ಜಾರಿಗಾಗಿ ಪಿಂಚಣಿ ಮತ್ತು ಸೇವಾ ಜ್ಯೇಷ್ಠತೆ ಆಧಾರದಲ್ಲಿ ವೇತನ ನೀಡಬೇಕೆಂದು ಒತ್ತಾಯಿಸಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಬಸವರಾಜ್ ಐನಾಪುರ್ ರವರ ಮೂಲಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ, ಕಾರ್ಮಿಕರ ನಿರೀಕ್ಷಕರಾದ ಶ್ರೀ ನಾಗರಾಜ ಮಧುರ್ ಅವರ ಮೂಲಕ ಕಾರ್ಮಿಕ ಸಚಿವರಿಗೆ ಗ್ರಾಮ ಪಂಚಾಯತ್ ನೌಕರರ CITU ನೇತೃತ್ವದಲ್ಲಿ ಮನವಿ ನೀಡುವುದರ ಮೂಲಕ ಬೇಡಿಕೆಗಳಿಗಾಗಿ ಒತ್ತಾಯಿಸಿದರು. ತಾಲೂಕಾ ಪಂಚಾಯತ್ ಕಚೇರಿ ಮುಂದೆ ನಡೆದ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ GM ಜೈನೆಖಾನ್ ರವರು ಮಾತನಾಡಿ, ಗ್ರಾಮ ಪಂಚಾಯತ್ ನೌಕರರ ಬೇಡಿಕೆಗಳಿಗಾಗಿ ಈಗಾಗಲೇ ಹಲವಾರು ಬಾರಿ ಹೋರಾಟಗಳನ್ನು ಮಾಡಿ ರಾಜ್ಯ ಸರ್ಕಾರದ ಗಮನ ಸೆಳೆದಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇವತ್ತಿನ ಬೆಲೆ ಏರಿಕೆ ದಿನಗಳಲ್ಲಿ ಈಗ ನೀಡುತ್ತಿರುವ ಸಂಬಳ ಏತಕ್ಕೂ ಸಾಲುವುದಿಲ್ಲ. ಕೂಡಲೇ ಸರ್ಕಾರ ಗ್ರಾಮ ಪಂಚಾಯತ್ ನೌಕರರಿಗೆ 31,000 ರು ಕನಿಷ್ಠ ವೇತನ ನಿಗದಿಪಡಿಸಬೇಕು ಮತ್ತು ಸೇವಾ ಜ್ಯೇಷ್ಠತೆ ಆಧಾರದಲ್ಲಿ ವೇತನ ನೀಡುವಂತೆ ಆಗಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ತಾಲೂಕಾ ಅಧ್ಯಕ್ಷರಾದ ಶ್ರೀ ದಿಲೀಪ್ ಭೋವಿ, ಕಾರ್ಯದರ್ಶಿಯಾದ ಕೇಶವದಾಸರ್, ಜಿಲ್ಲಾ ಖಜಾಂಚಿಯಾದ ವೀರಭದ್ರ ಕಂಪ್ಲಿ, ಸಿರಾಜ್ ನದಾಫ್, ವಿಠಲ್ ಪರೀಟ್ ಮುಂತಾದವರು ಭಾಗವಹಿಸಿದ್ದರು. ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಬರುವಂತ ಜುಲೈ 9ನೇ ತಾರೀಕಿನ ಹೋರಾಟ ಅಲ್ಲಿ ಇದು ತೀವ್ರವಾಗಿ ಆಗಬೇಕು. ಆಮೇಲೆ ಅಕೌಂಟರ್ ಪೋಸ್ಟ್ಗಳು ಬಹಳಷ್ಟು ಪಂಚಾಯತ್ಗಳಲ್ಲಿ ಅಕೌಂಟರ್ ಪೋಸ್ಟ್ಗಳು ಇಲ್ಲ. ಪ್ರತಿ ಅಕೌಂಟರ್ ಪೋಸ್ಟ್ಗಳನ್ನ ಪ್ರತಿ ಪಂಚಾಯತ್ಗಳನ್ನ ನೀವು ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋಬೇಕು ಅಂತ ಹೋರಾಟ ಮಾಡಿದ್ದೀವಿ. ಸರ್ಕಾರ ಒಪ್ಪು ಆರ್ಥಿಕ ಇಲಾಖೆ ಫೈಲು ಫಾಲೋ ಅಪ್ ಮಾಡಿದ್ದೀವಿ. ಅದು ಯಾವುದೋ ಒಂದು ವರದಿ ಬರಬೇಕಂದ್ರೆ ವರದಿನೂ ಬರುತ್ತೆ. ಅದು ಇನ್ನೂವರೆಗೆ ಆ ಪೋಸ್ಟ್ಗಳನ್ನು ಭರ್ತಿ ಮಾಡೋಕ್ಕಾಗಿಲ್ಲ. ಅದನ್ನು ಮಾಡಬೇಕು ಅನ್ನುವಂಥ. ಆಮೇಲೆ ಪೆನ್ಷನ್ ಕೊಡ್ತೀವಿ, ಸರ್ಕಾರವೇ ಒಪ್ಪಿಕೊಂಡೈತಿ. ನಮ್ಮ ಕಡೆಯಿಂದ 800 ರೂಪಾಯಿ ಡಿಡಕ್ಷನ್ ಮಾಡ್ತೀವಿ. 600ರಿಂದ 800 ರೂಪಾಯಿ ಡಿಡಕ್ಷನ್ ಮಾಡ್ತೀವಿ. ಅಷ್ಟ ನಾವು ಸರ್ಕಾರದವ್ರು ಹಾಕಿರುವಂಥ ಪೆನ್ಷನ್ ಆ ಒಂದು ವರದಿ ತಯಾರಾಗುತ್ತಾ ಇನ್ನೂವರೆಗೆ ಪೆನ್ಷನ್ ಕುರಿತು ಸರ್ಕಾರ ಮಾತನಾಡಕ್ಕೆ ತಯಾರಿಲ್ಲ. ಅದೇ ರೀತಿಯಲ್ಲಿ ಹಲವಾರು ಈ ಒಂದು ಹೊಸ ಒಂದು ಆದೇಶ ಮಾಡಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಅಧಿಕಾರಿ ಇಲಾಖೆ ರಾಜ್ಯ ಸರ್ಕಾರದವರು ಒಂದು ಆದೇಶ ಅಸಂಘಟಿತ ಕಾರ್ಮಿಕರಿಗೆ ಅದರ ಪಂಚಾಯತಿ ಬಂದರು, ಅಂಗನವಾಡಿ ಬಂದರು, ಕೃಷಿ ಉದ್ಯೋಗರು ಬಂದರು, ಕಟ್ಟಡ ಕಾರ್ಮಿಕರು ಬಂದರು, ಟೋಟಲ್ ಎಲ್ಲ ಕಾರ್ಮಿಕರು, ಆಶಾ ಎಲ್ಲ ಕಾರ್ಮಿಕರಿಗೆ 5 ಲಕ್ಷ ಒಂದು ಹೆಲ್ತಿಗಾಗಿ ಆರೋಗ್ಯ ವಿಮೆ ಅಂತ ಹೇಳಿ ಇವತ್ತು 5 ಲಕ್ಷವರೆಗೆ ಅವರಿಗೆ ದವಾಖಾನೆ ಖರ್ಚು ಕೊಡಲಿಕ್ಕೆ ತಯಾರಾಗಿತ್ತು ಸರ್ಕಾರ. ಎಷ್ಟು ತಿಂಗಳಕ್ಕೆ 100 ರೂಪಾಯಿ ಕಟ್ಟಾಕತಿ, 100 ರೂಪಾಯಿ ಸರ್ಕಾರದವ್ರು ಹಾಕ್ತಾರೆ. ಆ ರೊಕ್ಕ ಏನೈತಿ ಜಮಾ ಆಗಿರ್ತೈತಿ, ಅದರಿಂದ ನಮಗೆ 5 ಲಕ್ಷ ರೂಪಾಯಿ ಹೆಲ್ತಿಗೆ ಆರೋಗ್ಯ ಕೊಡುವಂಥ ಒಂದು ಆದೇಶ ಇನ್ನು ಸ್ವಲ್ಪ ದಿವಸನಾಗ ಬರ್ತೈತೆ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು. ಟೋಟಲ್ ಆಗಿ ಏನು ಬೇಡಿಕೆ ಇದಾವೆ, ಒಂದು ಕನಿಷ್ಠ ವೇತನ ಜಾರಿ ಆಗಬೇಕು, ಆಮೇಲೆ ಇಂಕ್ರಿಮೆಂಟ್ ಅಂದರೆ ಪಿಂಚಣಿ ಜಾರಿ ಆಗಬೇಕು, ಅಕೌಂಟರ್ ಪೋಸ್ಟ್ಗಳು ಭರ್ತಿ ಆಗಬೇಕು. ಈ ರೀತಿ ಹಲವಾರು 23 ಬೇಡಿಕೆಗಳಿದಾವೆ. ಆ 23 ಬೇಡಿಕೆಗಳು ಜಾರಿಗೆ ತಗೊಂಡ್ಬರಬೇಕು ಅಥವಾ ಅದರಲ್ಲಿ ಪ್ರಮುಖವಾದಂಥ ಬೇಡಿಕೆಗಳು ಈಡೇರಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕಾ ಪಂಚಾಯತ್ಗಳ ಮುಂದೆ ಹೋರಾಟ ನಡೆದಿದೆ. ಆ ಹೋರಾಟದ ಭಾಗವಾಗಿ ನಾವು ರಾಮದುರ್ಗದಲ್ಲಿ ಒಂದು ಹೋರಾಟ